ಸರ್ ಇವತ್ತು ಬದಲಾಗ್ತಾ ಇರೋ ದಿನದಲ್ಲಿ 80 ವರ್ಷಗಳ ಕಾಲ ಉಳಿದಿರೋ ಬ್ರ್ಯಾಂಡ್ ಒಂದು ಕಡೆ ಆದರೆ ಫ್ಯಾಷನಲ್ಲಿ ಪ್ರತಿ 8 ದಿನಕ್ಕೆ ಒಂದು ಸತಿ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ನಾನು ರಿಸರ್ಚ್ ಮಾಡಿದೆ. 8 ದಿನಕ್ಕೆ ಬದಲಾಗೋ ಟ್ರೆಂಡಲ್ಲಿ ಇವತ್ತಿನ ಡಿಜಿಟಲ್ ದುನಿಯಾದಲ್ಲಿ ಹೇಗೆ ನೋಡ್ತಾ ಇದ್ದೀರಾ? ಮೊದಲು ಹೆಂಗಿತ್ತು, ಇವತ್ತು ಆ ಬದಲಾಗ್ತಾ ಇರೋ ದಿನದಲ್ಲಿ ನೀವು ಹೆಂಗೆ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀರಿ? ಇದು ಒಳ್ಳೆ ಪ್ರಶ್ನೆ ಮೇಡಮ್. ಏನಂದರೆ ಈಗ ಮುಂಚೆ ಎಲ್ಲ ಒಂದು ಕಸ್ಟಮರ್ದು ಒಂದು ರಿಕ್ವೈರ್ಮೆಂಟೇ ಬೇರೆ ಥರ ಇತ್ತು. ಬೇರೆ ಥರ ಅಂದರೆ ಎಲ್ಲರೂ ನಾರ್ಮಲ್ಲು ಒಂದು ಪ್ರೈಮರಿ ಕಲರ್ಸ್ನ ಲೈಕ್ ಮಾಡೋರು. ಈಗ ಮರೂನ್ ಇರ್ಬೋದು, ಗ್ರೀನ್ಸ್ ಇರ್ಬೋದು, ಬ್ಲೂ ಇರ್ಬೋದು. ಸೊ ಅದಕ್ಕೆ ರೆಗ್ಯುಲರ್ ಕಾಂಬಿನೇಷನ್ಸು ಇವಾಗ ಮರೂನ್ ಅಂದರೆ ಮರೂನ್ ಇಂಟು ಗ್ರೀನ್ ಬರುತ್ತೆ. ಸೊ ಬ್ಲೂ ಬಂತು ಅಂದರೆ ಬ್ಲೂ ಲೈಟ್ ಬ್ಲೂ ಇದ್ದರೆ ಡಾರ್ಕ್ ಬ್ಲೂ ಕಾಂಬಿನೇಷನ್ಸ್ ಬರುತ್ತೆ. ಸೊ ಅದಿಲ್ಲ ಅಂದರೆ ಇವಾಗ ನೆವಿ ಬ್ಲೂ ಬಂತು ಅಂದರೆ ಅದಕ್ಕೆ ಪಿಂಕು, ರಾಣಿ ಪಿಂಕು ಅಂಥದ್ದೇನಾದರೂ ಒಂದು ಕಾಂಬಿನೇಷನ್ಸ್ಗಳು ಬರುತ್ತೆ. ಸೊ ಆ ಥರ ಜನರಲ್ ಕಲರ್ಸೇ ಲೈಕ್ ಮಾಡ್ತಾ ಇದ್ದಿದ್ದು. ಬಟ್ ಈಗ ಏನಾಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಈಗ ನಮ್ಮ ಸೋಕಾಲ್ ಜೆನ್ಸಿ ಅಂತಾರಲ್ಲ, ಅವರ ಒಂದು ಪ್ರಿಫರೆನ್ಸಸ್ಸು, ಅವರೊಂದು ಲೈಕಿಂಗ್ಸು ತುಂಬ ಚೇಂಜ್ ಆಗಿದೆ. ಅವ್ರ ಪ್ರಿಫರೆನ್ಸಸ್ಸೇ ಬೇರೆ. ಈಗ ಅವ್ರಿಗೇನು ಬೇಕು, ಬೇಸು ಪ್ರೈಮರಿ ಕಲರ್ಸ್ ಬೇಕು, ಅಂದರೆ ಮರೂನೇ ಬೇಕು. ಬಟ್ ಬಾರ್ಡ್ರ್ ಮಾತ್ರ ಪೇಸ್ಟಲ್ ಕಾಂಬಿನೇಷನ್ ಬೇಕು. ಸೊ ಈಗ ಏನಾಗಿದೆ, ಮರೂನ್ಗೆ ಲೈಟ್ ಬೇಬಿ ಪಿಂಕ್ ಬಾರ್ಡರ್ಸ್ ಕೇಳ್ತಾರೆ, ಇಲ್ಲ ಲ್ಯಾವೆಂಡರ್ಸ್ ಕೇಳ್ತಾರೆ. ಈಗ ಈ ರಸ್ಟ್ ಆರೆಂಜ್ ಅಂತೂ ಈಗ ತುಂಬ ಕ್ರೇಜ್ ಆಗೋಗ್ಬಿಟ್ಟಿದೆ ನೋಡಿ. ಅದು ಒಂದು ವಿಂಟೇಜ್ ಸ್ಯಾರಿ. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಅಜ್ಜಿಯವರು ಅವರೆಲ್ಲ ಉಡ್ತಾ ಇದ್ದಂಥ ಕಲರು ಸಾರಿ. ಸೊ ಅದು ಈಗ ಎಷ್ಟು ಕ್ರೇಜ್ ಬಂದ್ಬಿಟ್ಟಿದೆ ಅಂದರೆ ನಮ್ಮ ಯಂಗ್ಸ್ಟರ್ಸ್ಗೆ ಈಗ ಅವ್ರ ಫ್ಯಾಷನ್ ಟ್ರೆಂಡೂ ಚೇಂಜ್ ಆಗಿದೆ. ಈಗೆಲ್ಲ ಅವರು ಸ್ವಲ್ಪ ನಮ್ಮ ಅಜ್ಜಿ ಉಡ್ತಾ ಇದ್ದಂಥ ಡಿಸೈನ್ಸ್ಗಳಾಗಲಿ, ಕಲರ್ಸ್ಗಳಾಗಲಿ, ಕಾಂಬಿನೇಷನ್ಸ್ಗಳು ಅದನ್ನ ಈಗ ಲೈಕ್ ಮಾಡ್ತಾ ಇದ್ದಾರೆ. ಈಗ ತುಂಬ ಟ್ರೆಂಡಲ್ಲಿದೆ ಈಗ. ಅದೇ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಸೊ ಅದೇ ಥರನೇ ಇವಾಗ ರಸ್ಟ್ ಆರೆಂಜು ತುಂಬ ಕ್ರೇಜಲ್ಲಿದೆ. ಅದೇ ಥರ ಮರೂನ್ಗೆ ಗ್ರೀನು, ಮರೂನ್ಗೆ ಬ್ಲೂ, ನೆವಿ ಬ್ಲೂ. ಟ್ರೆಂಡ್ಗಳೆಲ್ಲ ಹೆಂಗೆ ಶುರು ಆಗುತ್ತೆ ಸರ್? ಯಾರು ಶುರು ಮಾಡೋದು ಇದು? ಮೇಡಮ್ ಆ್ಯಕ್ಚುಲಿ ನಮಗೆ ಸ್ಟಾರ್ಟ್ ಮಾಡೋದೇ ನಮ್ಮ ಕಸ್ಟಮರ್ಸು. ಅವರ ರಿಕ್ವೈರ್ಮೆಂಟ್ಸೇ ಇದೆಲ್ಲ. ಏನಂದರೆ ಅವರೇ ನಮಗೆ ಬಿಗ್ಗೆಸ್ಟ್ ಟೀಚರ್ಸ್ ಅಂತಾರಲ್ಲ. ಏನಂದರೆ ಅವರೇ ನಮಗೆ ಹೇಳ್ತಾರೆ, ಇಲ್ಲ ನಮಗೆ ಈ ಥರ ಕಾಂಬಿನೇಷನ್ಸ್ಗಳು ಬೇಕು, ನಮಗೆ ಈ ಥರ ಕಲರ್ಸ್ ಬೇಕು, ಈ ಥರ ಡಿಸೈನ್ಸ್ ಬೇಕು ಅಂತ. ನಾವು ಪ್ರತಿದಿನ ಅವ್ರ ಹತ್ರ ಇಂಟ್ರ್ಯಾಕ್ಷನ್ ಮಾಡೋವಾಗೆಲ್ಲ ಪ್ರತಿದಿನ ಅವರೊಂದು ಪಾಠ ಕಲಿಸ್ತಾರೆ ನಮಗೆ. ಗೊತ್ತಾಯಿತು. ಸೊ ಈ ಕಲರ್ಸು ಕಾಂಬಿನೇಷನ್ಸ್ ಎಲ್ಲ ಬಂದಿರೋದು ಅವರಿಂದಾನೇ ಬೇಸಿಕಲಿ. ಪ್ಲಸ್ ಅವ್ರು ಏನು ಹೇಳ್ತಾರೆ, ನಮ್ಮಲ್ಲೇ ಒಂದು R&D ಟೀಮೇ ಇದೆ ಮೇಡಮ್. ಈಗ ಲೇಟೆಸ್ಟ್ ಅಪ್ಕಮಿಂಗ್ ಟ್ರೆಂಡ್ಸ್ ಆಗಲಿ, ಸೊ ಫ್ಯಾಷನ್ಸ್ ಆಗಲಿ, ಏನು ಬರುತ್ತೆ, ಏನು ಮಾಡಬೇಕು ನೆಕ್ಸ್ಟು ಫ್ಯೂಚರ್ಗೆ ಅನ್ನೋದಕ್ಕೆ ರಿಸರ್ಚ್ ಮಾಡೋದಕ್ಕೇ ನಮಗೆ ಒಂದು ಟೀಮ್ನ ಮಾಡಿಕೊಂಡಿದ್ದೀವಿ. ಅವರು ಹೌದು, ಎಸ್. ಸೊ ಇಟ್ಸ್ ನಾಟ್ ಜಸ್ಟ್ ರೀಸೆಲ್ಲಿಂಗ್ ಆ ಥರ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಪ್ರೊಕ್ಯೂರ್ ಮಾಡಿ ಯು ಆಲ್ಸೋ ಚೇಂಜ್ ದ ಟ್ರೆಂಡ್, ಕಾಂಟ್ರಿಬ್ಯೂಟ್ ಟು ದ ಟ್ರೆಂಡ್. ಎಸ್. ನಾವು ನೆಕ್ಸ್ಟ್ ಅಪ್ಕಮಿಂಗ್ ಏನು ಆಫರ್ ಮಾಡಬೇಕು ಕಸ್ಟಮರ್ಸ್ ಅಂತ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೂ ಹೊಸ ಹೊಸ ಫ್ಯಾಷನ್ಸ್ ಆಗಲಿ, ಟ್ರೆಂಡ್ಸ್ ಆಗಲಿ ಆಫರ್ ಮಾಡಲಿಕ್ಕೆ ನಾವು ಅದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇವತ್ತು ಸಾರಿನಲ್ಲಿ ಹಂಗಿದ್ರೆ ಲೇಟೆಸ್ಟ್ ಓಡ್ತಾ ಇರೋ ಟ್ರೆಂಡ್ ಯಾವುದು ಆ್ಯಸ್ ಆನ್ 2025? ಮೇಡಮ್ ಎಲ್ಲ ವಿಂಟೇಜ್ ಕಲೆಕ್ಷನ್ಸು. ಅದಕ್ಕೆ ನಾವು ಸಂಪ್ರದಾಯ ಅಂತ ನಮ್ಮದು ಒಂದು ಕಲೆಕ್ಷನ್ ಇದೇ ಇಟ್ಟಿದ್ದೀವಿ. ಸೊ ಅದರಲ್ಲಿ ಏನಂದರೆ ಸ್ಪೆಷಾಲಿಟಿ, ಅದು ನಮ್ಮಲ್ಲಿ ಕಂಪ್ಲೀಟ್ ಎಲ್ಲ ಓನ್ಲಿ ವಿಂಟೇಜ್ ಕಲೆಕ್ಷನ್ಸೇ ಇದೆ. ಎಲ್ಲ ಕಸ್ಟಮರ್ಸ್ ಬಂತು ಅಂದರೆ ಆ ರೇಂಜ್ ಕಂಪ್ಲೀಟ್ ನೋಡ್ಬೋದು. ಹಿಂದೆ ಅವ್ರ ಅಜ್ಜಿ ಉಡ್ತಾ ಇದ್ದಂಥ ಕಾಲದಲ್ಲಿ ಆ ಡಿಸೈನ್ಸ್ ಇರ್ಬೋದು, ಆ ಕಾಂಬಿನೇಷನ್ಸ್ ಇರ್ಬೋದು. ಈಗ ಎಷ್ಟೋ ಕಡೆ ಚೆಕ್ಸ್ ಎಲ್ಲ ಈಗ ಮತ್ತೆ ಕೇಳ್ತಾ ಇದ್ದಾರೆ, ಮತ್ತು ಲೈನ್ಸ್ ಕೇಳ್ತಾ ಇದ್ದಾರೆ. ಒಂದು ಟೈಮಲ್ಲಿ ಏನಾಗಿತ್ತು ಅಂದರೆ ಚೆಕ್ಸು ಲೈನ್ಸ್ ಅಂದರೆ ಹಳೆ ಕಾಲದವ್ರು ಉಡೋದು ಬಿಡ್ರಿ, ಅದು ಸ್ಯಾರಿ ನಮ್ಗೆ ಬೇಡ ಅನ್ನೋ ಒಂದು ಟ್ರೆಂಡ್ ಇತ್ತು ಆಗ. ಈಗೇನಾಗಿದೆ, ಈಗ ಅದನ್ನೇ ಕೇಳ್ತಾರೆ, ನಮ್ಗೆ ಆ ಟೈಪ್ ಕೊಡ್ರಿ, ಅದೇ ಬೇಕು, ಇಲ್ಲ ವ್ಯೂ ಮಾಡಿಸ್ಕೊಡ್ತೀರ ನೀವು ಅಂತ ಕೇಳ್ತಾರೆ. ಸೊ ಅದಕ್ಕೂ ನಾವು ಆಪ್ಷನ್ ಇದೆ ನಮ್ಮಲ್ಲಿ. ಸೊ ಈ ಟ್ರೆಂಡ್ ಹೇಳಿದ್ರಲ್ಲ, ಇದು ಎಷ್ಟು ದಿವಸಕ್ಕೆ ಒಂದ್ಸರಿ ಚೇಂಜ್ ಆಗುತ್ತೆ ಸರ್? ಮೇಡಮ್ ಅದು ಟೈಮಿಂಗ್ಸು ಹೇಳಲಿಕ್ಕೆ ಆಗೋದಿಲ್ಲ. ಯೂಶಲಿ ಏನಾಗುತ್ತೆ, ಇವಾಗ ನೋಡಿ ಈ ರಸ್ಟ್ ಆರೆಂಜು ಪ್ಲಸ್ ರಸ್ಟ್ಗೆ ಸ್ನಫ್ ಬಾರ್ಡ್ರ್ ಅನ್ನೋದು ಈಗ ಪರ್ಟಿಕ್ಯುಲರ್ ಒಂದು ಮ್ಯಾರೇಜ್ ಸೀಸನ್ ಅಥವಾ 2 ಮ್ಯಾರೇಜ್ ಸೀಸನ್ ಅದೇ ಇರುತ್ತೆ. ಆ ವೆಡ್ಡಿಂಗ್ ಸೀಸನ್ನು ಏನಾಗುತ್ತೆ ಅಂದರೆ ಯೂಶಲಾಗಿ ಸ್ಟಾರ್ಟಿಂಗಲ್ಲಿ ಅದು ಸಿಲ್ಕ್ ಸ್ಯಾರೀಸಲ್ಲಿ ಫಸ್ಟ್ ಬರುತ್ತೆ, ಎಕ್ಸ್ಪೆನ್ಸಿವ್ ಸ್ಯಾರೀಸಲ್ಲಿ. ಸೊ ಎಕ್ಸ್ಪೆನ್ಸಿವ್ ಸ್ಯಾರೀಸಲ್ಲಿ ಬಂದಾಗ ಅದ್ರ ಕ್ರೇಜು ಎಲ್ಲ ಕಡೆನೂ ತುಂಬ ಚೆನ್ನಾಗಿರುತ್ತೆ. ಅದು ಬರ್ತಾ ಬರ್ತಾ ಏನಾಗುತ್ತೆ, ಆ ಕ್ವಾಲಿಟಿ ಪ್ಲಸ್ ಆ ಪ್ರೈಸಿಂಗ್ ನೋಡಿಕೊಂಡು
ಬೇರೆಯವರೆಲ್ಲನೂ ಅದನ್ನೇ ಇಮಿಟೇಷನ್ ಅಲ್ಲಿ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆರ್ಟ್ ಸಿಲ್ಕಲ್ಲಿ ಎಲ್ಲನೂ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಅದು ಸ್ವಲ್ಪ ಡಿಮಿನಿಷ್ ಆಗ್ತಾ ಬರುತ್ತೆ. ಅದ್ರದ್ದೊಂದು ಪಾಪ್ಯುಲಾರಿಟಿ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಯಾಕೆಂದರೆ ಎಲ್ರಿಗೂ ಅದು ರೀಚ್ ಆದಾಗ ಏನಾಗೋಗುತ್ತೆ, ಅದರದ್ದೊಂದು ಸ್ಪೆಷಾಲಿಟಿ ಅನ್ನೋದು ಕಳ್ಕೊಂಬಿಡುತ್ತೆ. ಆಗ ಅದು ಟ್ರೆಂಡ್ ಚೇಂಜ್ ಆಗೋಗ್ಬಿಡುತ್ತೆ. ಅರ್ಥ ಆಯ್ತು. ಮತ್ತು ಇನ್ಯಾವುದೋ ಹೊಸದು ಬಂದಾಗ ಜನ ಅದರಿಂದ ಹೋಗ್ತಾರೆ, ಇದನ್ನು ಮರೀತಾರೆ.